ಒಂದು ಕಡೆಗೆ ಸಾವು ಹೀಗೆ ಬರ್ತಾ ಇದೆ, ಇನ್ನೊಂದು ಕಡೆಗೆ ಮೇಘ ಸ್ಫೋಟ ಆಗಿ ಸಾವು ಇನ್ನೊಂದು ರೀತಿಯಲ್ಲಿ ಬರ್ತಾ ಇದೆ. ನೇಪಾಳ ಚೀನಾ ಗಡಿಯಲ್ಲಿ ಭೀಕರ ಜನತಾಂಡವ ಆಗಿದೆ. ಯಾವ ರೀತಿಯಲ್ಲಿ ಅಂತಂದ್ರೆ ಜನ ನಾಪತ್ತೆ ಆಗೋಗ್ಬಿಟ್ಟಿದ್ದಾರೆ. ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಮೇಘ ಸ್ಫೋಟ ಆಗಿದೆ. ಧೋತೆಕೇಶಿ ನದಿ ಭೋರ್ಗರೆತ ಸಿಕ್ಕಿದ್ದೆಲ್ಲ ಸರ್ವನಾಶವಾಗಿ ಹೋಗ್ಬಿಟ್ಟಿದೆ. ಭೀಕರ ಪ್ರವಾಹಕ್ಕೆ ಈಗ ಮಿತೇರಿ ಸೇತುವೆ ಕೊಚ್ಚಿ ಹೋಗಿದೆ ಅಂತೆ. ಪ್ರವಾಹದಲ್ಲಿ 200ಕ್ಕೂ ಹೆಚ್ಚು ವಾಹನಗಳು ಕೊಚ್ಕೊಂಡು ಹೋಗಿರೋದು. ಎಷ್ಟು ಜನ ಸಾವನ್ನಪ್ಪಿದ್ದಾರೋ ಏನೋ ಗೊತ್ತಿಲ್ಲ. ವಿಪರೀತವಾಗಿ ಮಳೆ ಆಗಿದೆ. ಅಲ್ಲಿ ಒಬ್ಬ ಸಾವಾಗಿದೆ, 18 ಮಂದಿ ನಾಪತ್ತೆ ಅಂತಿದ್ದಾರೆ. 200ಕ್ಕೂ ಹೆಚ್ಚು ವಾಹನಗಳು ಕೊಚ್ಕೊಂಡು ಹೋಗಿವೆ ಅಂತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಷ್ಟು ಸಾವಾಗಿದೆ ಅಂತ ಲೆಕ್ಕ ಹಾಕಕ್ಕಾಗೋದೇ ಇಲ್ಲ. ಅನೇಕ ಕಡೆ ಕೇರಳದಲ್ಲಿ ಆಗಿದ್ದೇನೆ, ಇನ್ನೂ ನಾಪತ್ತೆ ಆಗಿರುವಂಥ ಮೃತದೇಹಗಳೇ ಸಿಕ್ಕಿಲ್ಲ. ಇಂಥ ಪರಿಸ್ಥಿತಿಗಳಲ್ಲಿ ಯಾವುದು ದೇಹ ಸಿಗುತ್ತೆ ಅನ್ನುವಂಥ ಅನುಮಾನನೇ ಹೆಚ್ಚು. ನೋಡಿ ಅಲ್ಲಿ ಹೇಗೆ ವಾಹನಗಳು ಹೋಗ್ತಾ ಇವೆ ಅಂತೇಳಿ, ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇವೆ. ವಿಪರೀತವಾಗಿ ಯಾವ ರೀತಿಯಲ್ಲಿ ಹೋಗ್ತಾ ಇದೆ.